ಚೆನ್ನಾಗಿಲ್ಲ. ಎಲ್ಲ ಭಟ್ರು ಮೂವಿ ಎಲ್ಲ ಒಂದೇ ಮೂವಿಯಲ್ಲಿ ನೋಡ್ದಂಗಾಯ್ತು. ಗಾಳಿಪಟ, ಮುಂಗಾರು ಮಳೆ ಮತ್ತೆ ಪರಮಾತ್ಮ ಎಲ್ಲ ಒಟ್ಟಿಗೆ ನೋಡ್ದಂಗಿದೆ ಅಷ್ಟೇ. ಡಿಸಪಾಯಿಂಟ್ಮೆಂಟ್ ಏನಿಲ್ಲ. ಓಕೆ. ಮುಂಗಾರು ಮಳೆ ನಂತರ ಆ ತರ ಒಂದು ಮೂವಿ ಬಂದಿರೋ ಇದೇ ಮೂವಿ ಯಾವ್ದು ಇಲ್ಲ. ಮುಂಗಾರು ಮಳೆ ತರನೇ ಇದ್ರೆ ಏನರ್ಥ, ಅದಕ್ಕೆ ಸೂಪರ್ ಇದೆ, ತುಂಬಾ ಚೆನ್ನಾಗಿದೆ. ತಮಿಳ್ ಹುಡುಗ ತಾನೆ ತುಂಬಾ ಚೆನ್ನಾಗಿದೆ ಸರ್. ಯಾಕೆಂದ್ರೆ ಮನದ ಕಡ ಆ ಹೆಸರೇ ಟೈಟಲ್ಲೇ ತುಂಬಾ ಸುಂದರವಾಗಿದೆ. ಯಾಕೆಂದ್ರೆ ಇವಾಗ ಯಾವ್ಯಾವ್ದೋ ಹೆಸರುಗಳು ಇರ್ತಾರೆ, ಎಲ್ಲೋದೆ, ಎಲ್ಲಿ ಬಂದೆ, ಯಾವಾಗ ಹೋದೆ, ಆ ಮನದ ಕಡಲು ಅಂದ್ರೆ ಅದು ತುಂಬಾ ವ್ಯಾಲ್ಯೂಬಲ್ಲು. ಅದೇ ತರ ಫಿಲಮ್ ತುಂಬಾ ಚೆನ್ನಾಗಿದೆ ಸರ್. ಇವತ್ತು ಯುವಕರು ಪೇರೆಂಟ್ಸ್ಗಳು ಮಕ್ಳನ್ನ ಕರ್ಕೊಂಬಂದು ಕಾಲೇಜ್ 18 ವರ್ಷ ದಾಟಿರೋ ಮಕ್ಳನ್ನ ಪೇರೆಂಟ್ಸ್ಗಳು ಕರ್ಕೊಂಬಂದು ಈ ಮೂವಿ ತೋರಿಸ್ಬೇಕು. ಯಾಕೆಂದ್ರೆ ಅಷ್ಟು ಒಳ್ಳೆ ಮೆಸೇಜ್ ಇದೆ ಮಕ್ಳಿಗೆ. ನೆಕ್ಸ್ಟ್ ಜೀವನ ಬರೀ ಪ್ರೀತಿ ಪ್ರೇಮನೇ ಅಲ್ಲ, ನಮ್ದು ಜೀವನ ಇದೆ ಅನ್ನೋದು ನಿಜವಾಗ್ಲೂ ಆ ಮಕ್ಳಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲಾ ಪೇರೆಂಟ್ಸು ಮಕ್ಳನ್ನ ಕರ್ಕೊಂಬಂದು ಈ ಮೂವಿ ತೋರಿಸ. ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗೈತೆ. ಬಟ್ ಒಬ್ರು ಬ್ರೇಕಪ್ ಆಗಿ ತಿರ್ಗಾ ಒಬ್ರನ್ನ ಇಷ್ಟಪಟ್ಟು ನಾವು ಕೊಡ್ತೀವಿ ಗೊತ್ತಾ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಫಿಲಮ್ ಮನೆ ಮುಟ್ಟಿ ಹತ್ರ ಐತೆ. ಸರಿನಾ? ಓಕೆ. ಮುಂಗಾರು ಮಳೆಗಿನ ಚೆನ್ನಾಗಿದೆ ಫಿಲಮ್. ಸಿನಿಮಾ ಚೆನ್ನಾಗಿದೆ, ಡೆಫಿನೆಟ್ಲಿ ಚೆನ್ನಾಗಿದೆ. ಇನ್ನೊಂದು ಏನಂತಂದ್ರೆ ಮನೇಲೆ ಕುತ್ಕೊಂಬೇಡಿ, ಬಂದು ಕನ್ನಡ ಸಿನಿಮಾ ನೋಡಿ. ಏನಕ್ಕೆ ಅಂತಂದ್ರೆ ಇವಾಗ ಬರ್ತಾ ಇರೋದೇ ಅಪರೂಪ ಆಗಿದೆ ಕನ್ನಡ ಮೂವೀಸು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ಮೂವೀಸ್ಗಳನ್ನ ಬೆಳೆಸಿ ಅಂತ ಕೇಳಕೊಳ್ಳೋಕೆ ಇಷ್ಟಪಡ್ತೀನಿ. ಮೂವಿ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನ ಅನ್ನಿಸ್ತಾ ಇದೆ. ಹೊಸಬ್ರನ್ನ ಹಾಕೊಂಡು ಭಟ್ರು ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನನಗಿಷ್ಟ ಆಯಿತು, ಒಂಥರ ಕ್ಯೂಟ್ ಆಗಿದೆ ಲವ್ ಸ್ಟೋರಿ. ಯು ಹ್ಯಾವ್ ಟು ಕಮ್ ಅಂಡ್ ಸಿ. ಮನೇಲಂತೂ ಕುತ್ಕೊಂಬೇಡಿ, ಬಂದು ಮೂವಿ ನೋಡಿ, ಕನ್ನಡ ಮೂವೀಸ್ನ ಬೆಳೆಸಿ. ಚೆನ್ನಾಗಿ ಅನಿಸ್ತು ಸರ್. ಸ್ಟೋರಿ ಎಲ್ಲ ಸೂಪರ್ ಆಗಿದೆ. ಹೊಸ ವಿರೋಧನ ಆಸಂದ್ ಅವ್ರದಾರೆ, ಚೆನ್ನಾಗಿದೆ, ಚೆನ್ನಾಗಿ ಸೂಪರ್. ಸಾಂಗ್ಸ್ಗಳೆಲ್ಲ ಚಲೋ ಅದಾವೆ. ಮುಂಗಾರು ಮಳೆ 2006 ಆಗಿದೆ ಅಲ್ಲ ಅವರು, ಅದಕ್ಕೆ ಸೂಪರ್ ಆಗಿದೆ. ಅದು ಗಣೇಶ್ ಅವ್ರದ್ದು ಪೋಲು, ಅದು ಹೈಲೈಟ್ ಆಗಿದೆ. ಮನದ ಕಡಲು ಮೂವಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ ಪಾರಂಪರಿಕ ವೈದ್ಯ ಮತ್ತೆ ಏನು ನಮ್ಮ ಧನ್ವಂತರಿ ಬಗ್ಗೆ ವಿಚಾರದಲ್ಲಿ ತುಂಬಾ ತೋರಿಸಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಾರ್ಥ ಇಲ್ಲದೆ ಅವ್ನು ನೀರಿಗೆ ಹಾರ್ತಾನೆ, ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಆದ್ಮೇಲೆ ಇಬ್ರು ಬೇಡ ನಿಮ್ಮ ಸಾಧನೆಗಳನ್ನ ತೋರಿಸಿ ಅಂತೇಳಿ ಮನವರಿಕೆ ಮಾಡೋದು ಇದೆಯಲ್ಲ, ಇದು ತುಂಬಾ ಜನಗಳಿಗೆ, ಯುವಕರಿಗೆ ತಿಳಿಸುವಂತ ವಿಚಾರ. ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ. ಭಟ್ರು ಸರ್ ಅಂತೂ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ ಫಿಲಮ್ನ. ಸೂಪರ್ ಆಗಿದೆ. ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಕಾಮಿಡಿ, ಒಂದು ಕಾಡು ಜನದ್ದು ಒಂದು ಭಾಷೆ ತಂದು ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ. ಎಲ್ಲರೂ ಬಂದು ಮನದ ಕಡಲು ಫಿಲಮ್ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಈಗಿನ ಟ್ರೆಂಡಿಗೆ ಬೇಕಾದ ಎಲ್ಲ ಸರಕುಗಳನ್ನು ಇಟ್ಕೊಂಡು ಭಟ್ರು ಮತ್ತೊಂದು ಮುಂಗಾರು ಮಳೆ ತಗೊಂಡು ಪಿಲಿಗೆ ಸಕ್ಕಿ ಥರ ಮೇಲೆ ಬಂದಿದ್ದಾರೆ. ಎಲ್ಲರೂ ನೋಡಬೇಕಾದ ಪಿಕ್ಚರ್. ವೆರಿ ತುಂಬಾ ಚೆನ್ನಾಗಿದೆಪ್ಪ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿ ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಸೂಪರ್ ಚೆನ್ನಾಗಿತ್ತು. ಸೂಪರ್ ಮೂವಿ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ, ಒಳ್ಳೆ ಲವ್ ಸ್ಟೋರಿ, ಎಲ್ಲೂ ಒಂಚೂರು ಬೋರ್ ಆಗಲ್ಲ. ಎಂಡಿಂಗ್ ಸೂಪರ್ ಚೆನ್ನಾಗಿದೆ. ಸೂಪರ್ ಇದೆ. ಸಿನಿಮಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಸರ್, ಡಿಫ್ರೆಂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ. ಆ ಊರು ಅದು ಯೋಗರಾಜ್ ಭಟ್ ಸೂಪರ್. ಮಸ್ತ್ ಆಗಿತ್ತಣ್ಣ ಮೂವಿ. ಯೋಗರಾಜ್ ಭಟ್ರು ಬಂದು ನೋಡ್ಬೇಕಣ್ಣ ಎಲ್ಲರೂ. ಸೂಪರ್ ಮೂವಿ, ಲವ್ ಸ್ಟೋರಿ ಸೂಪರ್. ಯೋಗರಾಜ್ ಭಟ್ರಿಗೆ ಜೈ. ಯೋಗರಾಜ್ ಭಟ್ರಿಗೆ ಬ್ರೇಕಪ್ ಆಗೈತೆ, ತುಂಬಾ ಬೇಜಾರಾಗೈತೆ ನಮ್ಮ ಹುಡುಗಿಗೆ. ಸೂಪರ್ ಮೂವಿ, ಲವ್ ಸ್ಟೋರಿಗೆ ಒಳ್ಳೆ. ನಾನು ಪಶ್ಚಿಮ ರಾಜ ಆಗ್ಬಿಡ್ತೀನಿ ಬರ್ತಾ ಸೂಪರ್ ಇದೆ ಸರ್. ಚೆನ್ನಾಗಿದೆ, ಇಷ್ಟ ಆಯ್ತು. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿದೆ. ಇಲ್ಲ ಅದೇ ಬೇರೆ ಇದೇ ಬೇರೆ ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯ್ತು. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಸ್ಟೋರಿ. ಇವತ್ತಿನ ಜನರೇಷನ್ ನೋಡ್ಬೋದು. ಮುಂಗಾರು ಮಳೆಗೆ ಇದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ಬಟ್ ಇದು ಫ್ಯೂಚರ್ಗೆ ಅಡ್ವಾಂಟೇಜ್. ಯಂಗ್ಸ್ಟರ್ ನೋಡ್ಬೋದು. ಸೂಪರ್ ಆಗಿದೆ ಸರ್. ಸ್ಟೋರಿ ಚೆನ್ನಾಗಿದೆ, ಸಾಂಗ್ಸು ಸೂಪರ್ ಆಗಿದೆ. ಒಳ್ಳೆ ಲವ್ ಸ್ಟೋರಿ ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು. ಅದಕ್ಕಿಂತ ಚೆನ್ನಾಗಿದೆ, ಪರವಾಗಿಲ್ಲ, ಸೂಪರ್. ಫಸ್ಟ್ ಆಫ್ ಆಲ್ ಇವರು ಮುಂಗಾರು ಮಳೆ ತೆಗೆದಿರೋ ಯೋಗರಾಜ್ ಭಟ್ರವರಿಗೆ ತುಂಬ ಹೃದಯಪೂರ್ವ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಹೊಸ ಮೆಸೇಜ್ನ ಕೊಟ್ಟಿದ್ದಾರೆ. ಇವರು
ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ಮುಂಗಾರು ಮಳೆ ಕಂಪೇರ್ ಮಾಡಿದ್ರೆ ಇಲ್ಲ ಆಲ್ಮೋಸ್ಟ್ ಅದೇ ತರ ತುಂಬಾ ಚೆನ್ನಾಗಿದೆ. 100 ಡೇಸ್ ಓಡುತ್ತೆ.